ಸಿಜೆ ಬಿಲ್ಡ್ವೇರ್ ಪ್ರಸ್ತುತಿಯಲ್ಲಿ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಲಿರುವ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಸಿಪಿಎಲ್ ಆವೃತ್ತಿ 1ರ 12 ತಂಡಗಳ ಲೋಗೋ ಹಾಗೂ ಆಟಗಾರರ ಜರ್ಸಿ ಅನಾವರಣ ಕಾರ್ಯಕ್ರಮವು ನೆಲ್ಲುತ್ಕೇರಿಯ ಕೋಫಿಯಾ ರೆಸ್ಟೋರೆಂಟ್ನಲ್ಲಿ ನಡೆಯಿತು. ಏಪ್ರಿಲ್ 10, 11 ಮತ್ತು 12ರಂದು ಸಿದ್ದಾಪುರದ ಪ್ರೌಢಶಾಲಾ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು, ಕೊಡಗು ಜಿಲ್ಲೆಯ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಯುವಕರಿಗೆ ಕ್ರೀಡಾ ವೇದಿಕೆ ಒದಗಿಸುವ ಉದ್ದೇಶದಿಂದ ಲೀಗ್ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಆಯುಕ್ತ ಜಿಮ್ಮಿ ಸಿಕ್ವೇರಾ, ಕ್ರೀಡಾಭಿಮಾನಿಗಳಿಗೆ ಹೊಸ ಮಾದರಿಯ ಕ್ರೀಡಾ ಔತಣವಾಗಿ ಈ ಲೀಗ್ ರೂಪುಗೊಂಡಿದ್ದು, ರೋಮನ್ ಕ್ಯಾಥೋಲಿಕ್ ಯುವಕರು ಅರ್ಜಿ ಭರ್ತಿ ಮಾಡಿ ಹೆಸರು ನೋಂದಾಯಿಸಿಕೊಂಡು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಬೇಕು ಎಂದು ಹೇಳಿದರು. ಯಾಕಂದರೆ ಕ್ರೀಡಾಭಿಮಾನಿಗಳಿಗೆ ಒಂದು ಔತಣದ ಹೊಸ ರೀತಿಯ ಮಾದರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾರೆ. ನಾನು ಈ ವೇದಿಕೆಯಿಂದ ನಮ್ಮ ರೋಮನ್ ಕ್ಯಾಥೋಲಿಕ್ ಎಲ್ಲ ಕ್ರೀಡಾಪಟುಗಳಲ್ಲಿ ವಿನಂತಿಸುವುದೇನೆಂದರೆ, ಈಗಾಗಲೇ ಬಿಡುಗಡೆ ಆಗಲಿರುವಂತಹ ಅರ್ಜಿಗಳನ್ನು ತಾವು ಭರ್ತಿ ಮಾಡಿ ಈ ಕ್ರೀಡಾ ಊಟಕ್ಕೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಯಾಕೆಂದರೆ ನಾವೆಲ್ಲರೂ ಸಮ್ಮಿಲನ ಆಗಿ ನಮ್ಮ ಪ್ರತಿಭೆಗಳನ್ನು ಹೊರಹೊಮ್ಮಿಸಬೇಕಾಗಿದೆ. ಅದರಿಂದ ಈ ಒಂದು ಆಯೋಜಕರು ಆಯೋಜಿಸಿದಂತಹ ಸಿಪಿಎಲ್ 1 ಇದರ ಉತ್ತಮವಾದ ಕಾರ್ಯಕ್ರಮ. ಇದನ್ನು ತಾವೆಲ್ಲರೂ ಹುರಿದುಂಬಿಸಿ ತಮ್ಮ ಪ್ರತಿಭೆಗಳನ್ನು ಹೊರಹೊಮ್ಮಿಸಬೇಕಾಗಿ ಈ ವೇದಿಕೆಯಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಸಮಾಜ ಸೇವಕ ಶ್ಯಾಮ್ ಜೋಸೆಫ್ ಮಾತನಾಡಿ, ಆಟಗಾರರು ಶಿಸ್ತು ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು. ಕ್ರಿಶ್ಚಿಯನ್ ಯುವಕರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಈ ಕೊಡಗು ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಸಹೋದರತ್ವ ಮತ್ತು ಶಿಸ್ತನ್ನು ಬೆಳೆಸುವ ಉತ್ತಮ ಪ್ರಯತ್ನವಾಗಿದೆ ಎಂದು ಶ್ಲಾಘಿಸಿದರು. ಹೇಳಿದ್ದಾರೆ, ನಂದೊಂದು ಏನು ಅಂತ ಹೇಳಿದರೆ, ಒಳ್ಳೆ ಡಿಸಿಪ್ಲಿನ್ ಆಗಿ ಆಟಗಾರರು ನಡೆದುಕೊಳ್ಬೇಕು ಅಂತ ಹೇಳೋದು ನಂದೊಂದು ಕೋರಿಕೆ. ಚಿಕ್ಕ ಪುಟ್ಟ ಆ ಕಡೆ ಬಂದೇ ಬರುತ್ತೆ. ಅದಕ್ಕಾಗಿ ಅಲ್ಲಿ ಕಮಿಟಿ ಇರ್ತದೆ, 5 ಜನ 7 ಜನ ಅಂತೇಳಿ. ಆ ಕಮಿಟಿಯವ್ರನ್ನ ದಯವಿಟ್ಟು ನೀವು ಮಾಡಿಟ್ಕೊಂಡು ಡಿಸಿಷನ್ ಶುಡ್ ಬಿ ಟೇಕನ್ ಬೈ ದ ಕಮಿಟಿ, ಡಿಸಿಷನ್ ಕಮಿಟಿ. ಅದರಿಂದ ಆದರೆ ಯಾರಿಗೂ ಇದಾಗೋದಿಲ್ಲ. ಏನಂತ ಹೇಳಿದ್ರೆ, ಇಷ್ಟು ವರ್ಷ ಎಲ್ಲ ನಾವು ನಮ್ಮ ಚರ್ಚ್ಗಳಿಗಾಗಿ ಸಿದ್ದಾಪುರ ಅಮ್ಮತ್ತಿ ಚರ್ಚ್ ಪೊನ್ನಪೇಟೆ ಜೊತೆ ಆಡ್ತಿತ್ತು. ಆದರೆ ಈಗ ಅದಲ್ಲ, ಎಲ್ಲರನ್ನೂ ಒಟ್ಟುಗೂಡಿಸಿ ಬಿಡ್ಡಲ್ಲಿ ಬಂದವ್ರನ್ನ ಕರ್ಕೊಂಡು ನಾವು ಆಡ್ತೇವೆ. ಇದೊಂದು ಒಳ್ಳೆಯ ಒಂದು ಅಪರ್ಚುನಿಟಿ ನಿಮಗೆ ಸಿಕ್ಕಿದೆ. ಯಾರ್ಯಾರು ಯಾವ ಟೀಮಲ್ಲಿ ಆಡ್ತಿರೋ ಆ ಟೀಮ್ ಅವರು ಬೇರೆ ಟೀಮಲ್ಲಿರುವ ನಿಮ್ಮ ಎಲ್ಲ ಅಣ್ಣ ತಮ್ಮಂದಿರು ಆಡ್ತಾ ಇದ್ದಾರೆ. ಅಲ್ಲಿಯೂ ಒಂದು ಹೊಂದಾಣಿಕೆಯಲ್ಲಿ ನಾವು ಆಡಿ ಇದರ ಯಶಸ್ವಿಗೆ ನಾವು ಶ್ರಮಿಸಬೇಕಾಗಿ ಕೇಳಿಕೊಳ್ತೇನೆ. ಟೈಮಲ್ಲಿಯೂ ಅಷ್ಟೇ ಕರೆಕ್ಟಾಗಿ ಟೈಮ್ ಮೇಂಟೈನ್ ಮಾಡಿಕೊಂಡು ಅವ್ರ ಜೊತೆಗೆ ನಾವು ಸಂಘಟಿತರಾಗಬೇಕಂತ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಹಿರಿಯ ಆಟಗಾರರಾದ ಉಬಡ್ ಮಾಸ್ಟರ್, ಬಿಲ್ಡನ್, ವೈಜು ಹಾಗೂ ರಾಬರ್ಟ್ ಅವರು ಆಟಗಾರರ ಅರ್ಜಿಯನ್ನು ಅನಾವರಣಗೊಳಿಸಿದರು. ನಾನು ಕಳೆದ ಕೆಲವು ವರ್ಷಗಳಿಂದ ಗಮನಿಸ್ತಾ ಬಂದಂಥ ವಿಷಯ, ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಂಡರ್ನಲ್ಲಿ ನಡೀತಾ ಇತ್ತು. ಅದು ಬೇರೆ ಬೇರೆ ಧರ್ಮ ಕೇಂದ್ರಗಳ ಮಧ್ಯದಲ್ಲೇ ಇದೊಂದು ಕ್ರೀಡಾಕೂಟ ನಡೀತಾ ಇತ್ತು. ಈ ಒಂದು ಸಾರಿ ಇದನ್ನು ವಿಶಿಷ್ಟವಾಗಿ ಇದೊಂದು ಸಿದ್ದಾಪುರದಲ್ಲಿರುವಂಥ ನಮ್ಮ ಸಹೋದರರು ಇದನ್ನು ಆಯೋಜಿಸಿರುವಂಥದ್ದು. ಬೇರೆ ಬೇರೆ ಧರ್ಮ ಕೇಂದ್ರದಲ್ಲಿರುವವರು ಒಂದು ತಂಡವಾಗಿ ಒಂದು ತಂಡಕ್ಕಾಗಿ ಆಟ ಆಡುವಂಥದ್ದು. ಇದು ಬಹಳ ಗಮನಾರ್ಹವಾದಂಥ ಒಂದು ವಿಷಯ. ಇದರ ಮುಖಾಂತರ ಏನಾಗ್ತದೆ, ನಾವು ಕಳೆದ ದಿನಗಳಲ್ಲೆಲ್ಲ ಧರ್ಮ ಕೇಂದ್ರದ ಮಟ್ಟದಲ್ಲಿ ಆಡುವಾಗ ಆ ಕ್ರೀಡೆ ಮೇಲಿರುವಂಥ ಅಭಿಮಾನದಿಂದ ಕೆಲವೊಂದು ಸಮಸ್ಯೆಗಳಾಗಿದ್ದೆಲ್ಲ ಇದೆ. ಆದರೆ ಅಲ್ಲಿ ಯಾರು ಸಮಸ್ಯೆಗೆ ಕಾರಣರಾದ ವ್ಯಕ್ತಿಗಳಿದ್ದಾರೋ ಅವರೆಲ್ಲರೂ ಒಟ್ಟಿಗೆ ಸೇರಿ ಒಂದೇ ತಂಡದಲ್ಲಿ ಇರ್ತಾರೆ. ಅದೊಂದು ಬಹಳ ಬ್ಯೂಟಿಫುಲ್ ಆದಂಥ ಒಂದು ವಿಷಯ. ಹೀಗೆ ಈ ಥರದ ಒಂದು ಕ್ರೀಡೆಯನ್ನು ಆಯೋಜಿಸಿರುವಂಥದ್ದು ನಿಜವಾಗಿ ಪ್ರಶಂಸನಾರ್ಹ. ಈ ಒಂದು ಕ್ರೀಡೆಯ ಮುಖಾಂತರ ಏನು ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಒಂದು ಐಕ್ಯತೆ ಉಂಟಾಗಬೇಕು ಅಂತ ಯೋಚನೆ ಇತ್ತೋ, ಅದು ನಿಜವಾಗಿ ಈ ಸಾರಿ ಅದು ನಡೆಯುತ್ತೆ. ಇಷ್ಟು ಸಾರಿ ನಡೆದಿದ್ದು ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆದರೆ ಈ ಸಾರಿ ಅದು ಖಂಡಿತ ನಡೆಯುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ. ಈ ಒಂದು ಕ್ರೀಡೆಗೆ ನಾನು ಶುಭವನ್ನು ಹಾರೈಸ್ತೇನೆ ಹಾಗೂ ಇದರ ಸಂಘಟಕರಿಗೆ ನಾನು ಶುಭವನ್ನು ಕೋರ್ತೇನೆ. ಈ ಮುಂದಿನ ದಿನಗಳಲ್ಲಿ ಇದರ ಎಲ್ಲ ಕಾರ್ಯಗಳು ಅತಿ ಸುಗಮವಾಗಿ ನಡೆಯಲಿ. ಇದು ನಡೆಯುವಂತಹ ಸ್ಥಳ ಹಾಗೂ ಇದಕ್ಕೆ ಸಹಾಯ ಮಾಡುವ ದಾನಿಗಳು ಎಲ್ಲರನ್ನು ದೇವರು ನಿಮಗೆ ನೀಡಿ ಈ ಒಂದು ಏನು ಕ್ರೀಡೆ ಇದೆ, ಈ ಒಂದು ಕ್ರಿಕೆಟ್ ಏನಿದೆ, ಇದು ಬಹಳ ಅತ್ಯುತ್ತಮವಾಗಿ ಮೂಡಿಬಂದು ಇದು ನಮ್ಮ ಧರ್ಮಸಭೆಯಲ್ಲಿ, ನಮ್ಮ ಇಡೀ ಡಯಾಸಿಸ್ನಲ್ಲಿ ಕೂಡ ಎಲ್ಲರೂ ಬೆರಳು ತೋರಿಸುವ ರೀತಿಯಲ್ಲಿ
ಇದು ನಡೆಯಲಿ ಅಂತ ಹೇಳ್ತಾ ಇದರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಿಮಗೆ ಶುಭವನ್ನು ಕೋರ್ತಾ ಮತ್ತೊಮ್ಮೆ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಈ ಕೊಡಗಿನಾದ್ಯಂತ ಇರುವ ಎಲ್ಲ ಧರ್ಮ ಕೇಂದ್ರದಲ್ಲಿರುವಂತಹ ಕ್ರೀಡಾಭಿಮಾನಿಗಳು, ಕ್ರಿಕೆಟ್ನ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುವವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಸಂತ ಜೋಸೆಫ್ ಸೇವಾ ಸಂಘ ಅಧ್ಯಕ್ಷ ಕೊರಿಯಾಕೋಸ್, ಹಿರಿಯ ವಾಲಿಬಾಲ್ ಆಟಗಾರ ಥೋಮಸ್, ಜಾನಪದ ಪರಿಷತ್ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಟೋಮಿ ಥಾಮಸ್, ಮಾರ್ಗದರ್ಶಕರಾದ ಆಲ್ಬರ್ಟ್, ಸೇವಾ ಸಂಘದ ಸದಸ್ಯ ಡಾನ್ ಮ್ಯಾಕ್ಸ್ ಹಾಗೂ CPL ಸಮಿತಿಯ ಸನಿಲ್, ಜೋಯ್ ಆಂಟೋನಿ ಸೇರಿದಂತೆ SJC ಕ್ರಿಕೆಟರ್ಸ್ ಯುವಕರು ಉಪಸ್ಥಿತರಿದ್ದರು. ಕಣ್ಮುಂದೆ ಕಾಣುವುದು ಮುಖ್ಯವಾಗಿ ಸೈನಿಕರು ಹಾಗೂ ಕ್ರೀಡಾಪಟುಗಳು. ಕೊಡಗು ಎಂದಾಗ ನಮ್ಮ ಈ ಕೊಡಗಿನ ವಿವಿಧ ತಾಲೂಕುಗಳಲ್ಲಿ, ವಿವಿಧ ಕಡೆಗಳಲ್ಲಿ ಇನ್ನು ಮೇಲೆ ಅನೇಕ ಕ್ರೀಡಾಕೂಟಗಳು ಪ್ರಾರಂಭವಾಗ್ತವೆ. ಅವರವರ ಧರ್ಮ, ಅವರವರ ಜಾತಿಯ ಆಧಾರದ ಮೇಲೆ ಅವರವರದೇ ಆದಂಥ ರೀತಿಯಲ್ಲಿ ಅನೇಕ ಕ್ರೀಡಾಕೂಟಗಳು ನಡೀತವೆ. ಅದರಲ್ಲಿ ನಮ್ಮ ಧರ್ಮದಲ್ಲಿ ರೋಮನ್ ಕೆಥೋಲಿಕ್ ಅಸೋಸಿಯೇಷನ್ ಅಡಿಯಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟು, ಮಹಿಳೆಯರಿಗೆ ಥ್ರೋಬಾಲು ಹಾಗೂ ಹಗ್ಗಜಗ್ಗ ಆಟವನ್ನು ಇಷ್ಟು ವರ್ಷ ನಡೆಸ್ಕೊಂಡು ಬರ್ತಾ ಇದೆ. ಉತ್ತಮ ಸ್ಪಂದನೆ ಈ ಕ್ರೀಡಾಕೂಟಕ್ಕೆ ದೊರೀತಾ ಇದೆ. ಆದರೂ ಕೂಡ ಸುಮಾರು ವರ್ಷಗಳ ಹಿಂದೆಯೇ ಒಂದು ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಮಾಡಬೇಕು ಅಂಥೇಳಿ ಅನೇಕರು ನನಗೆ ಆವಾಗಲೇ ಹೇಳಿದರು. ಅದರ ಕಾರಣಾಂತರದಿಂದ ಅದು ಸಮಯ ಕೂಡಿ ಯಾವಾಗ ಬರಬೇಕೋ ಆಗಲೇ ಅದು ಆಗುವಂಥದ್ದು.